ಇರಿಟೇಷನ್ ನೋಡಿ. ಟ್ರಾಫಿಕ್ ನನಗೆ ಶಾಪಿಂಗ್ ಮಾಡಕ್ ಬಂದಿದ್ದಾರ, ಇವ್ರಿಗೆ ಶಾಪಿಂಗ್ ಮಾಡ್ಕೊಳಕ್ ಬಂದವರ, ನನ್ಗಂತೂ ಅರ್ಥ ಆಗ್ತಿಲ್ಲ. ಸಿಲ್ಕ್ಸ್ ಬನ್ನಿ, ಇವರೇ ಓನರ್, ತುಂಬಾ ಡಿಸ್ಕೌಂಟ್ ಕೊಡ್ತಾರೆ. ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ, ಬ್ರೈಟ್ ಕಲೆಕ್ಷನ್ಸ್. ನಾಚ್ಕೊಳ್ತಾ ಇದಾರೆ ಪಾಪ ಅವರು. ಹಾಯ್ ಫ್ಯಾಮ್, ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಯೂಟ್ಯೂಬ್ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ನನ್ನ ಮದುವೆ ರಿಚುವಲ್ಸ್ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಇವತ್ತು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಸೊ ಒಂದು ಲಾಗ್ ಮಾಡಿ ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಳೋಣ ಅನ್ನೋ ರೀಸನ್ಗೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ನಮ್ಮ ಅತ್ತೆ ಮನೇಲಿ ಇದ್ದೀನಿ, ಯಾಕಂದ್ರೆ ಮಾಂಗಲ್ಯ ಚೈನ್ ಡಿಸೈನ್ಸ್ನ ಆರ್ಡರ್ ಕೊಡ್ಬೇಕಾಯಿತು. ಸೊ ಕರ್ಸ್ಕೊಂಡಿದ್ರು ಬಂದು ಆರ್ಡರ್ ಕೊಡು ಡಿಸೈನ್ ನೋಡ್ಬಿಟ್ಟು ಅಂತ, ಹಂಗಾಗಿ ನಾನು ಇಲ್ಲಿ ಬಂದಿದ್ದೆ. ಸೊ ಇಲ್ಲಿಂದಾನೆ ಡೈರೆಕ್ಟ್ ನಾನು ಚಿಕ್ಕಪೇಟೆಗೆ ಹೋಗ್ತೀನಿ. ನಮ್ಮ ಮನೆಯಿಂದ ನನ್ನ ಮಮ್ಮಿ, ನನ್ನ ಸಿಸ್ಟರ್ ಎಲ್ಲ ಅಲ್ಲಿಂದ ಬರ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ಹೇಗೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾನು ಈ ಲಾಗಲ್ಲಿ ನೋಡ್ಸ್ಕೊಡ್ತೀನಿ, ಬನ್ನಿ. ಹೊರಟಿದೀವಿ ಚಿಕ್ಕಪೇಟೆಗೆ. ಆನ್ ದ ವೇ ನಾವಿವಾಗ ನೆನ್ಮಂಗ್ಲ ಹೈವೇಲಿ ಇದ್ದೀವಿ. ಅವ್ರಿಗೆ ಗೊತ್ತಲ್ಲ, ನಾನು ಮದುವೆ ಆಗೋ ಹುಡುಗ, ಮೈ ಚೈಲ್ಡ್ಹುಡ್ ಬೆಸ್ಟಿ ಪ್ರಿಯಾ ಅಂತ. ಹಾಯ್ ಮಾಡು. ಹಾಯ್. ಇವರು ನಾನು ಮದುವೆ ಆಗೋ ಹುಡುಗನ ತಂಗಿ, ಫಸ್ಟ್ ತಂಗಿ. ಹಾಯ್ ಮಾಡು ಶ್ವೇತಾ. ಇದು ಅವ್ರ ಮಗ ನಿಶು. ಹಾಯ್ ಮಾಡು ನಿಶುಮ, ಹಾಯ್ ಮಾಡು. ಅವನೇನು ಏನ್ ಮಾಡ್ತಾ ಇದ್ರು ಅಂತ ಗುರಾಯಿಸ್ತವನೆ. ಹಾಯ್ ಮಾಡು ಬಂಗಾರಿ. ಇವರು ಸೆಕೆಂಡ್ ತಂಗಿ ವಿನುತಾ. ಹಾಯ್. ಇನ್ನು ನಮ್ಮ ಅತ್ತೆ ಮಾವ ಎಲ್ಲ ಇನ್ನೊಂದು ಕಾರಲ್ಲಿ ಹೋಗ್ತಾ ಇದ್ದಾರೆ, ಜಾಗ ಸಾಲಲ್ಲ ಅಂತ. ಸೊ ಅವ್ರನ್ನ ನಾನು ಚಿಕ್ಕಪೇಟೆಗೆ ಹೋಗಿ ತೋರಿಸ್ತೀನಿ. ಅಂಟಿಲ್ ದೆನ್ ಬಾಯ್. ಹಾಯ್ ಮಾಡು. ಹಾಯ್. ಇವಾಗ ಮೂಡ್ ಬಂತ ನಿಮ್ಗೆ ನಿಶು? ಬರ್ತೀಯಾ? ಹಾಯ್ ಮಾಡು. ಹಾಯ್ ಮಾಡು. ಬಟರ್ಫ್ಲೈ ಬಟರ್ಫ್ಲೈ ಸಾಂಗ್ ಮಾಡು. ನಿಲ್ಸು ಅದನ್ನ ಮಾಡಮ್ಮ. ಮಾಡು. ಆಪಲ್ ಆಪಲ್. ಒಬ್ರು ಎಂಟ್ರಿ ಆಗಿದ್ದಾರೆ, ಪಿಕಪ್ ಮಾಡ್ಕೊಂಡಿದ್ದೀವಿ. ಅಕ್ಕ ಹಾಯ್ ಮಾಡು. ಇವರು ನನ್ನ ಅಕ್ಕ ಸೌಮ್ಯ ಅಂತ. ಅಪ್ಪ, ಈ ಚಿಕ್ಕಪೇಟೆಗೆ ಬಂದ್ರೆ ಎಂತ ಇರಿಟೇಷನ್ ನೋಡಿ. ಟ್ರಾಫಿಕ್ ಹೋಗೋಣ ಅಜ್ಜಿ ಹತ್ರ ಹೋಗೋಣ. ಸಾಕಾಯ್ತು. ಇವಾಗ ಇಳ್ಕೊಂಡು ಹೋಗೋ ಪ್ಲಾನ್ ಇದೆ, ಇಳ್ಕೊಂಡು ಹೋಗ್ಬಿಡ್ತೀವ. ಪ್ರಿಯಾ ಅವರೇ, ಏನ್ ಅನ್ಸ್ತಿದೆ ನಿಮ್ಮ ಅಭಿಪ್ರಾಯ ಚಿಕ್ಕಪೇಟೆಗೆ ಬಂದು? ಯಾವಾಗೂ ಬರ್ತಾ ಇರ್ತೀನಲ್ವಾ, ಏನು ಅನ್ಸಲ್ಲ. ಸದ್ಯಕ್ಕೆ ನಿಮ್ ಶಾಪಿಂಗ್ ಮುಗಿದ್ರೆ ಸಾಕಾಗಿದೆ ಈ ಬಿಸಿಲಲ್ಲಿ. ಯಾಕಕ್ಕ ನಡ್ಕೊಂಡು ಹೋಗ್ತಿದ್ಯಾ? ಕಾರಲ್ಲಿ ಬರೋದಲ್ವಾ? ಹಂಗ ಯಜಮಾನ್ರು ಇಲ್ಲೇ ಉದುರಿಸ್ಬಿಟ್ರಮ್ಮ, ಏನ್ ಮಾಡೋಣ. ನಿಶು, ಎಲ್ಲೋಗ್ತಾ ಇದೀವಿ? ಮೊಕ್ಕ ಎಲ್ಲ ಲಿಪ್ಸ್ಟಿಕ್ ಮಾಡಿಕ್ಬಿಟ್ಟವಳಲ್ಲೇ ಇದೆ. ರೀಚ್ ಆದ್ವಿ. ಮಮ್ಮಿ, ಹಲೋ ಮಮ್ಮಿ, ಏನು ಫುಲ್ ಬಿಸಿ ಆಗ್ಬಿಟ್ಟಿದ್ಯಾ? ಶಾಪಿಂಗ್ ಮಾಡ್ತಾ ಇದ್ದೆ. ಯಾರದಮ್ಮ? ಅಜ್ಜಿ ಮನೆ. ಅಜ್ಜಿ ಎಷ್ಟೊತ್ತಿಗೆ ಬರೋದು? ಸಾರಿ ಲೇಟ್ ಆಯ್ತು, ಫುಲ್ ಟ್ರಾಫಿಕ್. ಹಾಯ್ ಮಾಡಿ. ನಮ್ಮ ಅಕ್ಕ ಪಂಕಜ ಅಂತ. ಚೆನ್ನಾಗಿದೆ. ಏನಕ್ಕೆ ಏನಕ್ಕೆ ಬರೀತಾರೆ? ಇಷ್ಟ ಆಯ್ತೇನ ನಿಂಗೆ ಸೀರೆ? ಚೆನ್ನಾಗಿದೆ. ನನಗೆ ಶಾಪಿಂಗ್ ಮಾಡಕ್ ಬಂದಿದ್ದಾರ, ಇವ್ರಿಗೆ ಶಾಪಿಂಗ್ ಮಾಡ್ಕೊಳಕ್ ಬಂದವರ, ನನ್ಗಂತೂ ಅರ್ಥ ಆಗ್ತಿಲ್ಲ ಚಿತಿ. ಹಾ ನೋಡು, ಎಲ್ಲ ಅವರೇ ಸೀರೆ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಯಾರಿಗೆ ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ನಮ್ಮ ಬ್ರೈಡಿಗೆ ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಅಲ್ಲ, ನಂದು ಪರ್ಚೇಸ್ ಮಾಡಕ್ ಬನ್ನಿ ಅಂದ್ರೆ ಎಲ್ಲ ಫ್ಯಾನ್ಸಿ ಸೀರೆಗಳು ತಗೊಂಡವ್ರೆ. ಮಮ್ಮಿ, ನಿನಗೆ ಸೀರೆ ತಗೊಂಡ್ರಾ? ಸೀರೆ ತಗೊಂಡ್ರಾ? ಏನ್ ದೌಡಿಕ ಇಲ್ಲೆಲ್ಲ ಹೋಗ್ಬಿಟ್ಟು ನಿಮ್ಗಳು ಸೀರೆ ಸೆಲೆಕ್ಟ್ ಹೋಗ್ಬಿಟ್ಟು ನನಗೆ ಮಾಡಿದಿರ. ಬಂದ್ರೆ ನಾವೇನ್ ಮಾಡೋದು ಟೈಮ್ ಪಾಸ್ಗೆ ಅಂತ ₹100 ನಾಮ ನನಗೆ. ಗಾಯ್ಸ್, ಎಲ್ಲ ನೀವೇ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ನಾನು ಹೇಳೋದು ಯಾರು ಕೇಳ್ತಾನೆ ಇಲ್ಲ. ರೆಸ್ಪೆಕ್ಟೇ ಇಲ್ಲ ಬ್ರೈಡ್ ಆಗಿ. ನನ್ಗೆ ಯಾರು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ನೋಡಿ ನೋಡಿ ಬೈತವ್ರೆ ನೋಡಿ. ರೆಸ್ಪೆಕ್ಟೇ ಕೊಡ್ತಾ ಇಲ್ಲ ನೋಡಿ ಇವರೆಲ್ಲ.
ಫ್ಯಾಮ್ ನೋಡಿ ನನ್ನ ಫ್ರೆಂಡ್ ತುಂಬ ಕಷ್ಟಪಡ್ತಿದ್ದಾಳೆ ಅವಳ ಮದುವೆ ಶಾಪಿಂಗ್ಗೆ. ಅವನ್ಗೆ ತಕೊಂಡವನೆ ದೃಷ್ಟಿ ಆಯ್ತಮ್ಮ ನಿಂಗೆ ನಿಶು. ಮಾಮಂಗ್ ತೆಗಿ ನಿಶು, ಮಾಮಂಗ್ ತೆಗಿ. ಓಹೋ ಸಿನಿಮಾ ಗೋಬಿ ಮಂಚೂರಿ ಗಮ್ ಅಂತ ಕೊಟ್ಟು ಇವತ್ತು ಡಯಟ್ ಇಲ್ಲ, ಇವತ್ತು ಡಯಟ್ ಖತಮ್. ಸಾರಿ ಸಂದೀಪ್ ಬ್ರೋ, ಎವ್ರಿ ಡೇ ಚೀಟ್ ಡೇ. ಇಲ್ಲ ಇವತ್ತೇ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಬೆಳ್ರು ನಮ್ಮ ಅಣ್ಣ ಬಂದ ಪಾಪ ಅವ್ನು ನಮ್ಮ ಜೊತೆ ಬಂದು ಅವನಿಗೆ ಹಿಂಸೆ. ಹುಡುಗರು ಬಂದ್ಬಿಟ್ರೆ ಅವ್ರ ಪಾಪ ಬೋರ್ ಆಗೋಗಿ ತಲೆ ಕೆಟ್ಟೋಗಿರುತ್ತೆ. ನೀವೇನಾ ಅಂಕಲ್ ಓನರ್? ನಿಮ್ಗೆ ಕಾಂಚೀಪುರಂ ಸ್ಯಾರಿ, ಎಕ್ಸ್ಕ್ಲೂಸಿವ್ ಸ್ಯಾರಿ ಬೇಕಾ? ನಿಸರ್ಗ ಸಿಲ್ಕ್ಸ್ ಬನ್ನಿ, ಇವರೇ ಓನರ್, ತುಂಬಾ ಡಿಸ್ಕೌಂಟ್ ಕೊಡ್ತಾರೆ. ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ, ಬ್ರೈಟ್ ಕಲೆಕ್ಷನ್ಸ್. ನಾಚ್ಕೊಳ್ತಾ ಇದಾರೆ ಪಾಪ ಅವರು. ಸರ್ ನಿಮ್ಮ ಹೆಸರು ಹೇಳ್ಬಿಡಿ. ಪ್ರವೀಣ್ ಸಜೆಸ್ಟ್ ಮಾಡ್ತೀವಿ. ಸೊಸೈಟಿ ಸ್ಯಾರೀಸ್ ಬನ್ನಿ ಎಲ್ಲಾರು ಅಂತ ಕರ್ಕೊಂಡ್ಬಂದು ಫುಲ್ ಸೊಸೈಟಿ ಜನನೇ ಒಳಗಡೆ ಇದ್ದಾರೆ. ವಾ ಏನ್ ಡೈಲಾಗು. ನಮ್ಮ ಮಾವ ಹಾಯ್ ಮಾಡಿ. ಇವ್ರು ನಮ್ಮ ಅತ್ತೆ ಹಾಯ್ ಮಾಡಿ ಅತ್ತೆ. ಯಾವ್ದು ಶಾಪ್ ಹೆಸರು ಹೇಳ್ಬಿಡಿ, ಪ್ರಮೋಷನ್ ಮಾಡ್ಬಿಡೋಣ. ನಿಸರ್ಗ ಸಿಲ್ಕ್. ನಿಸರ್ಗ ನೋಡಿ ಚಿಕ್ಕಪೇಟೆಗೆ ಬಂದ್ರೆ ನಿಸರ್ಗ ಸಿಲ್ಕ್ಸ್ ಬನ್ನಿ. ಎಲ್ಲ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸ್ಯಾರೀಸ್ ಎಲ್ಲ. ನಮ್ಮ ಲೋಕೇಶ್ ಅಂಕಲೇ ಫುಲ್ ಪ್ರಮೋಷನ್ಸ್. ಅಲ್ಲ ಇಲ್ಲಿ ನಿಂತ್ಕೊಳ್ಳೋ ಬದಲು ಅಲ್ಲಿ ರೋಡ್ಗೆ ಹೋಗ್ಬಿಡು, ಜನ ಬರ್ತಾರೆ. ಇನ್ನು ಸೂಪರ್ ಪ್ರಮೋಷನ್ ಅವ್ರಿಗೆ. ನೀನು ಅಲ್ಲ ಇವ್ರು ನನ್ನೇ ಕರೀದಿರಂಗ್ ಕೂತ್ ಬಿಟ್ಟವ್ರಲ್ಲ ಒಳಗಡೆ ಹೋಗ್ಬಿಟ್ಟು. ನಾವೇ ಮದ್ವೆ ಹೆಣ್ಣಿಗೆ ಶಾಪಿಂಗ್ ಮಾಡ್ಬೇಕು ಅಂತ ಬಂದು ಎಲ್ಲ ಈ ಆಂಟೀಸೇ ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ. ಎಲ್ಲ ಅವರೇ ಕೂತ್ಬಿಟ್ಟವ್ರೆ. ಬ್ರೈಟ್ ಫ್ರೆಂಡಿಗೆ ಏನು ರೆಸ್ಪೆಕ್ಟೇ ಇಲ್ಲ ಗೈಸ್. ಇಲ್ಲೇ ಎಂಟ್ರೆನ್ಸ್ ಹತ್ರನೇ ಕುಣಿಸ್ಬಿಟ್ಟಿದ್ದಾರೆ. ಏಯ್ ಆ ಸೀರೆಗಳ್ನ ಕಟ್ಬಿಟ್ಟು ಜೋಜಾ ಮಾಡ್ಬಿಟ್ರೆ ಇವ್ನ್ಗೆ. ನಿಶು ಅಲ್ಲೋಡಲ್ಲಿ ಅವ್ನ್ ಕೇಳ್ತಾನ ಕಣ ಜೋಜಾ ಮಾಡು ಅಂತ. ನಿಶು ಹೊಸ ಸೀರೆ ಕಣು. ಪೀಸ್ ಆಗಿರ್ತೀನಿ ಇವ್ರ ಜೊತೆ. ಹೆಂಗೋ ಬೆಳಿಗ್ಗೆ ಅಡಿಗೆ ಹುಡುಕಿರ್ತಾಳೆ, ತಿನ್ಬಿಟ್ಟು ಓಡ್ತಾ ಇರ್ತೀನಿ. ಮಾಡಿತ್ತೇನೋ ಚಿನ್ನ ಹೌದಾ? ಹಾರ್ಟ್ ಟಚ್ ಮಾಡ್ಬಿಟ್ಟೆ. ನೀವು ನೋಡು ಫುಲ್ ಸೀರಿಯಸ್ ಆಗಿ ಸೀರೆ ಹುಡುಕ್ತಾವಳೆ. ಯಾಕೆ ತಗೊಂಡ್ಲಿ ಏನ್ ಮಾಡ್ಲಿ ಅಂತ ನೋಡ್ತಾವಳೆ. ಓ ಹೆಣ್ಮಗು ಇವನ್ ನೋಡಲ್ಲ ಲೋಗ್ಬಿಟ್ಟಾವ ಅಂಕಲ್ ಹೋಗ್ತಾವನೆ. ಅಲ್ಲೋಡ ಹೇಳಕ್ಕ ಈಗ ಸೀರೆ ತಗೊಳೋದೇ ಇಲ್ಲಪ್ಪ, ನೋಡೋದೇ ಇಲ್ಲ. ಇನ್ನ ಫಸ್ಟ್ ರೌಂಡ್ ಅಕ್ಕ ಇದು ಶಾಪಿಂಗ್ಗೆ. ಸುಸ್ತಾಗೋಯ್ತಾ? ಎಷ್ಟು ಸೀರೆ ತಗೊಳ್ಳೋದು, ಎಲ್ಲ ಬೇಕು ಅಂತ. ನಿನಗೆ ನೀನ್ ಬಂದು ಟ್ಯಾಕ್ಸ್ ವೆಲ್ ಟ್ಯಾಕ್ಸ್ ಎಷ್ಟಾಯ್ತಕ್ಕ ಬಿಲ್ಲು ಟೋಟಲ್ ನೀನ್ ತಗೊಂಡಿರೋದು? ಅವಾಗ್ಲೇ ಅಲ್ಲಿ 1000+ ಇವಾಗ ಒಂದ್ ಎತ್ಕೊಂಡಿದೀರಾ? ಈಗ ಗೋವಿಂದ 15,000 ಇದನ್ನ ಹಾಕ್ಬಿಟ್ಟು ಬಯಸ್ಬೇಕು ಅಂತ ಮಾಡಿದ್ಯಾ? ಎಸ್ ಅಫ್ಕೋರ್ಸ್. 15,000 ನನ್ ಮದ್ವೆ ಶಾಪಿಂಗ್ ಇವ್ರು 15,000 ಖರ್ಚು ಮಾಡಿದ್ದಾರೆ. ಇನ್ನೂ ಮುಗ್ದಿಲ್ಲ ಗಾಯ್ಸ್, ಇದು ಫಸ್ಟ್ ಟ್ರಿಪ್. ಇನ್ನ ಬರ್ತಾ ಅವಾಗ ಇನ್ನೇನೆ ಇಷ್ಟಪಟ್ಟು ಇನ್ಯಾವ ಕಲರ್ ತಗೊಳ್ತಾರ ಗೊತ್ತಿಲ್ಲ ಅಲ್ವಾ ಅಕ್ಕ? ನೆಕ್ಸ್ಟ್ ಟ್ರಿಪ್ಗೂ ಬರ್ತೀರಾ ಹೆಂಗೆ? ಬರಲ್ಲ ಯಾಕೆ? ಟ್ಯಾಕ್ಸ್ ಅಂತನಾ? ಇದು ತಗೋಬಿಡಕ್ ಹೇಳಿ ಹಂಗೆ. ಇದು ಇಷ್ಟ ಆಯ್ತು ನಂಗೆ. ಎಷ್ಟು ಚೆನ್ನಾಗಿದೆ. ಹುಡುಗಿಗೆ ಡೆಮೋ ಚೆಕ್ ಮಾಡ್ತಿದ್ದಾರೆ. ಹೇಗಿದೆ ಗೈಸ್ ಈ ಸ್ಯಾರಿ? ಸೂಟ್ ಆಗುತ್ತಾ ಅಲ್ವಾ? ಓಲ್ಡ್ ತರ ಇರ್ಬೇಕ. ಚೆನ್ನಾಗಿತ್ತಾ?
ಅದು ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಬಟ್ ನಾನು ಮೊನ್ನೆ ಈ ಕಲರ್ ತಗೊಂಡಿದ್ದ ಸೀರೆ ಕೊಡ್ಸ್ಬಿಡಿ ಅತ್ತೆ ನೀವು. ಯಾರು ಮೈಸೂರು ಸೀರೆ ತಗೊಳಲ್ಲ ಕೊಟ್ಟಿದಾಗ ಹಾ ಏನೋ ಮಾಮೂಲಿ ಸೀರೆ ಕೊಟ್ಟಂಗಿರ್ತಾರೆ. ಏ ಅತ್ತೆ ಮೈಸೂರು ಸಿಲ್ಕ್ ಅವ್ರು ಹೇಳಿ ಅಂತ ಉಟ್ಕೊಳ್ಳೋದಲ್ಲ. ಎತ್ಬಿಟ್ಟು ಅವ್ರು ಶಾಪಿಂಗ್ ಅಲ್ಲಿ ಇದೀವಿ ಅಂತ ಹೇಳು. ಅಲ್ಲ ಅದರಲ್ಲೇ 8 ಸೀರೆ ಕೊಡ್ತೀನಿ ನಿಮಗೆ. ಬೇಕಿದ್ರೆ ಗೋಲ್ಡ್ ನಾನೇ ದುಡ್ಡು ಕೊಟ್ಟು ತಗೊಬಿಡ್ತೀನಪ್ಪ. ಇದನ್ನ ಕೊಡ್ಸಿಲ್ಲ ಅಂದ್ರೆ ಈಗ ಟ್ರೈ ಮಾಡಸ್ ಮಾಡ್ತೀನಿ. ನಾನೇ ದುಡ್ಡು ಕೊಟ್ಟು ತಗೊಬಿಡ್ತೀನಿ ಇದನ್ನ ಹಾಕ್ಸಿದೆ. ಕೊಡ್ಸಿ ಅಂದ್ರೆ ಕೊಡಿಸ್ತಾ ಇಲ್ಲ. ಗೈಸ್ ಯಾವತ್ತೇ ಆಗ್ಲಿ ಯಾರ ಜೊತೆ ಹೋದ್ರು ಈ ಫ್ರೆಂಡ್ಸ್ಗಳ ಜೊತೆ ಬರಬಾರ್ದು ಗೈಸ್. ಉಪವಾಸನೇ ಫುಲ್ ವನವಾಸ ಮಾಡಿಸ್ಬಿಡ್ತಾರೆ ಅಲ್ವಾ ಅಕ್ಕ? ಹೌದು, ನನ್ ಮದ್ವೆಗೋಸ್ಕರ ಉಪವಾಸ ಮಾಡ್ತಾ ಇದೀನಿ ನೋಡಿ. ಗುರುವಾರ ಮಾಡೋದೇ ಬಿಟ್ಬಿಟ್ಟಿದ್ದೆ, ಇವತ್ತು ಬುಧವಾರನೇ ಉಪವಾಸ ಮಾಡಿಸ್ತಾವಳೆ ಇವಳು. ನಿಮ್ ಫ್ರೆಂಡ್ಸ್ ಹಿಂಗೇನಾ ಗೈಸ್? ನನ್ ಮದ್ವೆ ಅಂದ್ಮೇಲೆ ನೀವ್ ಇಷ್ಟು ಕಷ್ಟಪಟ್ಟಿಲ್ಲ ಅಂದ್ರೆ ಹೆಂಗೆ? ಕಷ್ಟ ಪಡೋದಲ್ಲ, ಕಷ್ಟಪಟ್ಟು ಫುಲ್ ಗ್ಲಾಮರ್ ಹೊಟ್ಟೋಗುತ್ತೆ, ಅದು ಪ್ರಾಬ್ಲಮ್ ಅಲ್ವಾ ಅಕ್ಕ? ಕಾಮಿಡಿ ಹೆಂಗಿದೆ ಗೈಸ್. ಅಕ್ಕ ಏನ್ ಸ್ಟೈಲ್ ಇದು? ನಾನ್ ಮೆಟ್ರೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಕ್ಕ ಹೆಂಗೆ ನೀವು ಮೆಟ್ರೋ ಅಂತೆಲ್ಲ ನಾನ್ ಮೆಟ್ರೋ ಯಾವ್ದು ಅಂತ ಯೋಚನೆ ಮಾಡ್ಬಿಟ್ಟೆ ಒಂದ್ ನಿಮಿಷ. ನಂದು ಅದ್ರಲ್ಲಿದೆ, ಯಾವ್ದು ಅಂತ ಗೆಸ್ ಮಾಡಿ ನೋಡೋಣ. ಸಾಕಾಗದೆ ಇವಾಗ ಇವ್ರು ಬಲವಂತ ನಾನ್ ಬೇಡ ನನ್ಗೆ ಅಂದೆ ಬಲವಂತ ತಗೊಂತಾರ ಅವ್ರು. ಆಂಟಿ ಸೊಸೆ ಕೊಡಿಸ್ತಿರೋದ್ ತಗೊಳ್ಳಿ. ಸೊಸೆ ಕೊಡಿಸ್ತಾಳಂತೆ ತಗೊಳ್ಳಿ. ಬೇಡ ಅವ್ಳು ಖರ್ಚು ನೋಡ್ಕೊಳ್ಳಿ ಇವಾಗ ಸದ್ಯಕ್ಕೆ ನಮ್ಗೆ ಬೇಡ. ಇಂತ ಅತ್ತೆ ಯಾರಿಗ್ ಸಿಗ್ತಾರೆ ಗೈಸ್? ಫುಲ್ ಸಪೋರ್ಟ್. ಪುಣ್ಯ ಮಾಡಿದಾಳೆ ನನ್ ಫ್ರೆಂಡು. ನೋಡಿ ಅಮಾಯಕ ಪ್ರಾಮಾಣಿಕ ಪ್ರೇಮಿನ. ನಿನ್ ಸೆಂಟ್ರಲ್ ಯಾಕೆ ಸ್ಪೈಲ್ ಮಿಕಾ ಕರೆಕ್ಟ್ ಆಗಿ ಹೇಳ್ಕೊಂಡೆ. ಯಾಕೆ ಚಿನ್ನಿ ಸರ್ಗೋಗ್ಬಿಟ್ಟಿದ್ಯಾ? ಮಮ್ಮಿ ನಿಜ ಕೊಡಿಸ್ತೀನಿ ತಗೋ, ಚೆನ್ನಾಗಿದೆ ಆ ಕಲರ್. ತಲೆ ನೋವ್ತೈತೆ, ಅಟ್ಲೀಸ್ಟ್ ಅದನ್ನ ಈ ತರನಾದ್ರೂ ಅವಾಯ್ಡ್ ಮಾಡ್ಕೊಳ್ಳೋಣ ಅಂತ. ಅಣ್ಣ ಬನ್ನಿ ಅಣ್ಣ, ಬಿಲ್ ಹಾಕೊಡಿ. ಮೈಕ್ ಅದು ನೀವ್ ಮಾತಾಡೋದೆಲ್ಲ ಈಸಿ ಕೇಳಿ. 22,000 ಕೊಡ್ತೀವಿ, ಇನ್ನೇನಿಲ್ಲ ಅಷ್ಟೇ. ಅವ್ರಿಗೆ ಸಾಕಾಯ್ತು. ಅವ್ರ ರಿಯಾಕ್ಷನ್ ಏನ್ ಗೊತ್ತಾ? ಸಿಕ್ಕಾಕೋಬಿಟ್ಟಿದೀನಿ ಬ್ರೋ. ಹೌದಾ? ರಾಂಗ್ ಇನ್ಫಾರ್ಮೇಶನ್. ಇವಾಗ ಮಮ್ಮಿ ಯಾಕೆ ಏನ್ ಹೇಳು? ನಿನ್ ಮದ್ವೆ ಆಗೋವರೆಗೂ ತಿಂದ್ರು ತಿಂದೇ ಇಲ್ದಂಗೆ ಆಗುತ್ತೆ ನನಗೆ. ತಿಂದಿರೋದೆಲ್ಲ ಆಚೆ ಕಳಿಸ್ತಾರೆ. ಹೇಳು ಏನ್ ಹೇಳು? ನಾನು ಪೂಜೆ ಸೆಕೆಂಡ್ ಮೀಟ್ ಆದಾಗ ಯಾವ ಹೋಟ್ಲಿಗೆ ಬಂದಿದ್ವಿ, ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ. ಇದೇ ಹೋಟ್ಲ್ ಅನ್ಸುತ್ತೆ, ಈ ಹೋಟ್ಲೇನೆ. ಲಕ್ಷ್ಮಿ ನನಗೂ ಆರ್ಡರ್ ಮಾಡಕ್ ಗೊತ್ತಾ ಇಲ್ಲ, ಅವಳು ಆರ್ಡರ್ ಮಾಡಕ್ ಗೊತ್ತಾ ಇಲ್ಲ. ಇಲ್ಲ ಮಮ್ಮಿ ಪ್ಲೀಸ್ ಅದೊಂದು ಮಾತ್ರ ಟ್ರಾನ್ಸ್ಫರ್ ಮಾಡ್ಬಿಡು. ದುಡ್ಡು ಕೇಳ್ಬೇಡ, ನೀನು ಶಾಪಿಂಗ್ ಮಾಡಂಗಿದ್ರೆ ಓಕೆ, ನಾನು ಬರಲ್ಲ, ಕಾರಲ್ಲೇ ಮಲಗಿರ್ತೀನಿ. ಇನ್ನೇನಿದ್ರು ನಮ್ಮವ್ರಿಗೆ ಸೂಟ್ ತಗೋಬೇಕು, ಅದಕ್ಕೆ ಓಡಾಡ್ತಾ ಇದ್ದೀವಿ. ಫೈನಲಿ ಶಾಪಿಂಗ್ ಮುಗೀತು. ಟೈಮು 11:15. ಸೊ ಎಲ್ಲರಿಗೂ ತಲೆನೋವು ಬಂದ್ಬಿಟ್ಟಿದೆ, ಸುತ್ತಿ ಸೀರೆಗಳು ನೋಡಿ ಡ್ರೆಸ್ಸಸ್ ಎಲ್ಲ ನೋಡಿ. ಸೊ ನಂದು ಎಲ್ಲ ಕಂಪ್ಲೀಟ್ ಆಗಿದೆ. ರಿಸೆಪ್ಷನ್ದು ಡ್ರೆಸ್ಸು, ಮಾರ್ನಿಂಗ್ ಮುಹೂರ್ತಮ್ ಕಾಸ್ಟ್ಯೂಮ್ಸು ಎಲ್ಲ ಆಲ್ಮೋಸ್ಟ್ ನಂದು ಮುಗೀತು. ಇನ್ನೇನಿದ್ರು ಮದುವೆ ಹುಡುಗಂಗೆ ತೆಗಿಬೇಕು. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ಇದೆ ತುಂಬ ಲೆಂತಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರಿಗೂ ಹೆಡ್ಡೇಕ್ ಆಗಿಬಿಟ್ಟಿದೆ, ಅದಕ್ಕೆ ಮೆಡಿಕಲ್ ನಿಲ್ಸಿದ್ದೀವಿ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ. ಲಾಗ್ನ ಎಂಡ್ ಮಾಡೋಣ ಅಂತ ಇಲ್ಲಿಗೆ. ಇನ್ನೊಂದು 5 ಮಿನಿಟ್ಸ್ ಅಷ್ಟೇ ಮನೆಗೆ ರೀಚ್ ಆಗಿಬಿಡ್ತೀವಿ.
ಸೊ ಕಂಪ್ಲೀಟ್ ಟಯರ್ಡ್ ಆಗಿದೆ, ಹಂಗಾಗಿ ನಾನು ಈಗಲೇ ಬಾಯ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಿಮಗೆಲ್ಲ ಬೋರ್ ಆಗಿರಲ್ಲ ಅಂದ್ಕೊಳ್ತೀನಿ ಈ ವ್ಲಾಗ್ನ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಇನ್ಮೇಲಿಂದ ಕಂಟಿನ್ಯೂಸ್ಲಿ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಪರ್ಸ್ನಲ್ ಲೈಫ್ ಆ್ಯಂಡ್ ನನ್ನ ಪ್ರೊಫೆಷನಲ್ ಲೈಫ್ ಎರಡೂ ನಾನು ಈ ಅಕೌಂಟಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಹೇಳು ಮಮ್. ಬಾಯ್. ಪಾಪ ನಮ್ಮ ಮಮ್ಮಿ ಅಂತೂ ಸುಸ್ತಾಗೋಗಿದ್ದಾರೆ. ಅವ್ರು ಫಸ್ಟ್ ಹೋಗಿ ಮಲ್ಕೊಬಿಟ್ರೆ ಆರಾಮಾಗಿ. ಬಾಯ್ ಬಾಯ್ ಗಾಯ್ಸ್.